ಹೆಸರು ಚಂದ್ರು ಅಂತ, ಚಂದ್ರು ಸ್ಪೆಷಲ್ ಮದ್ದೂರು ಓನರು. ಅದೇ ನಮ್ಮಲ್ಲಿ ಗೋಡಂಬಿ, ಬಾದಾಮಿ, ಗಸಗಸೆ ಮದ್ದೂರು, ರೆಗ್ಯುಲರ್ ಮದ್ದೂರು ಸ್ಟೈಲ್ ಮದ್ದೂರು ಎಲ್ಲ ಸಿಗುತ್ತೆ. ಮೈಸೂರು ಎಂದಾಗ ಮೈಸೂರು ಪಾಕ್, ಧಾರವಾಡ ಎಂದಾಗ ಧಾರವಾಡ ಪೇಡ ನೆನಪಾಗುತ್ತೆ. ಅದೇ ರೀತಿ ಮದ್ದೂರು ಎಂದಾಗ ನೆನಪಾಗುವುದು ಮದ್ದೂರೊಡೆ. ಇಂಥ ಪಕ್ಕ ಮದ್ದೂರು ಶೈಲಿಯ ಮದ್ದೂರೊಡೆ ಬೇಕು ಅಂದ್ರೆ ಬೆಂಗಳೂರಿನ ಈ ಜಾಗಕ್ಕೆ ಬರಬೇಕು. ಹಾಗಾದ್ರೆ ಯಾವುದು ಈ ಜಾಗ? ಈ ವಿಡಿಯೋ ನೋಡಿ. ಬೆಂಗಳೂರಿನ ಕೆಂಗೇರಿಯ ಚಂದ್ರು ಸ್ಪೆಷಲ್ ಮದ್ದೂರು ವಡೆಯಲ್ಲಿ ಪಕ್ಕಾ ಮದ್ದೂರು ಸ್ಟೈಲ್ನ ಮದ್ದೂರು ವಡೆ, ಗೋಡಂಬಿ ಬಾದಾಮಿ ಮದ್ದೂರು ವಡೆ ತುಂಬಾನೇ ಫೇಮಸ್. ಸರ್ ನಮಸ್ತೆ, ನಮ್ಮ ಹೆಸರು ಚಂದ್ರು ಅಂತ, ಚಂದ್ರು ಸ್ಪೆಷಲ್ ಮದ್ದೂರು ಓನರು. ಅದೇ ನಮ್ಮಲ್ಲಿ ಗೋಡಂಬಿ, ಬಾದಾಮಿ, ಗಸಗಸೆ ಮದ್ದೂರು, ರೆಗ್ಯುಲರ್ ಮದ್ದೂರು ಸ್ಟೈಲ್ ಮದ್ದೂರು ಮತ್ತು ಇನ್ನೊಂದು ವಾಲ್ನಟ್ ಪಿಸ್ತಾ ಗೋಡಂಬಿ ಬಾದಾಮಿ ಹಾಕು ಮದ್ದೂರು ಎಲ್ಲ ಸಿಗುತ್ತೆ. ನಮ್ಮದು 2008ಇಂದ ಸ್ಟಾರ್ಟ್ ಮಾಡಿರೋದು. ಅಂದರೆ ಅವಾಗ ಫಸ್ಟ್ ರೈಲ್ವೆ ಕ್ಯಾಂಟೀನಿಂದ ಮಾಡ್ಕೊಂಡು ಮತ್ತೆ ಮನೇಲಿ ಮಾಡ್ಕೊಂಡು ಈಗ 5 ಇಯರ್ಸಿಂದ ನಾವು ಸ್ವಂತದ್ದು ಅಂತ ಚಂದ್ರು ಸ್ಪೆಷಲ್ ಮದ್ದೂರು ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಅದು ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ಗಳನ್ನೇ, ಅಂದರೆ ಪ್ರೀಮಿಯರ್ ಐಟಮ್ಗಳು ಹಾಕಿ ವಡೆನ ರೆಡಿ ಮಾಡ್ತೀವಿ. ಅಂದರೆ ನಾವು ಆರ್ಟಿಫಿಷಿಯಲ್ ಐಟಮ್ ಏನೂ ಹಾಕೋಕ್ಕೆ ಬರೋಲ್ಲ. ಇಲ್ಲಿ ನಾವು ಹಾಕೋದು ಗೋಡಂಬಿ, ಬಾದಾಮಿ, ಗಸಗಸೆ. ಮತ್ತು ನಮ್ಮಲ್ಲಿ ಈರುಳ್ಳಿ ಜಾಸ್ತಿ ಹಾಕಿ ಮಾಡ್ತಿರಿಂದ ವಡೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಕಸ್ಟಮರು ಚೆನ್ನಾಗಿದ್ದು ಮತ್ತೆ ರಿಟರ್ನ್ ಮತ್ತೆ ಬಂದು ತಗೊಂಡ್ರೆ ಅಷ್ಟೇ ಬಿಸ್ನೆಸ್ ಸಕ್ಸಸ್ ಆಗೋದು. ಅದಕ್ಕೋಸ್ಕರನೇ ಮೌತ್ ಟು ಮೌತ್, ಅಂದರೆ ಬಾಯಿಂದ ಬಾಯಿಗೆ ಪ್ರಸಾರ ಆಗಿ ನಮ್ಮ ಮದ್ದೂರು ಸಕ್ಸಸ್ ಆಗಿದೆ. ನಮ್ಮದು ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಮೇನ್ ಯೂನಿಟು ಇಲ್ಲಿಂದೇ ಪ್ರೊಡಕ್ಷನ್ ಮಾಡೋದು. ಕೆಂಗೇರಿ ಉಪನಗರದಲ್ಲಿ ಇಂಡಿಯನ್ ಸ್ವೀಟ್ ಹೌಸ್ ಕೆಳಗಡೆ ಸೆಲ್ಲರ್ಲಿ ಒಂದಿದೆ, ಅದು ಔಟ್ಲೆಟು. ಇಲ್ಲಿ ರೆಡಿ ಮಾಡಲ್ಲಿ ತೊಗೊಂಡೋಗ್ತೀವಿ. ಎರಡದು ಟೈಮಿಂಗ್ಸ್ ಬಂದು ನಾವು ಇಲ್ಲಿ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನೈಟ್ 9 ಗಂಟೆಗೆ ಇರ್ತದೆ. ಇಂಡಿಯನ್ ಸ್ವೀಟ್ ಹೌಸ್ ಕೆಳಗಡೆ ಮಾತ್ರ ಮಧ್ಯಾಹ್ನ 12 ಗಂಟೆಯಿಂದ 9 ಗಂಟೆ ಇರ್ತದೆ. ನೋಡಿ, ಇದು ರೆಗ್ಯುಲರ್ ಮದ್ದೂರು ವಡೆ, ಇದು ನೋಡಿ ಸ್ಪೆಷಲ್ ಮದ್ದೂರು ವಡೆ. ಸ್ಪೆಷಲ್ ಮದ್ದೂರು ವಡೆ ಅಂದರೆ ಗೋಡಂಬಿ, ಇದು ಬಾದಾಮಿ, ಗೋಡಂಬಿ ಹಾಕಿ ಮಾಡ್ತೀವಿ. 2 ಸೈಡು ಇರುತ್ತೆ, ಅಂದರೆ ಒಳಗಡೆ 1-2 ಇರಲ್ಲ. ಒಂದು ವಡೆಲಿ 10-15 ಡ್ರೈ ಫ್ರೂಟ್ಸ್ ಸಿಗುತ್ತೆ. ನೋಡಿ ಈ ಥರ ಫುಲ್ ಡ್ರೈ ಫ್ರೂಟ್ಸ್ ಇರ್ತದೆ. ನಾವು ಏನಕ್ಕೆ ರಿಚ್ನೆಸ್ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಗೋಡಂಬಿ, ಬಾದಾಮಿ ಹಾಕಿ ಮಾಡೋದು ಅಂದರೆ ನಮ್ಮ ಮದ್ದೂರು ವಡೆ ಹಿಸ್ಟಾರಿಕಲ್ ಐಟಮ್, ಅಂದರೆ ಟ್ರೆಡಿಷನಲ್ ತಿಂಡಿ, ಸ್ನ್ಯಾಕ್ಸ್. ಇದು ಬೆಳಿಬೇಕು ಅಂತಂದರೆ ಅದರಲ್ಲಿ ಮಾಡಿಫಿಕೇಷನ್ ಮಾಡಿ, ಅಂದರೆ ಬದಲಾವಣೆ ಮಾಡಿ ಅದಕ್ಕೆ ಹೊಸ ರುಚಿ ಕೊಟ್ಟು ಹೊಸ ಟಚ್ ಕೊಟ್ಟರೆ ಜನಗಳಿಗೆ ಇಷ್ಟ ಆಗುತ್ತೆ ಮತ್ತು ಪ್ರೆಸೆಂಟೇಷನ್ ಇಷ್ಟ ಆಗುತ್ತೆ. ಈಗ ನೋಡಿ, ಇದು ಮುಂದಿನ ಜನ್ರೇಷನ್ಗೂ ತಲುಪಬೇಕು ಮತ್ತು ಈ ಮದ್ದೂರು ವಡೆ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ಬೇರೆ ಸ್ಟೇಟು ಜನಗಳು ಹೇಳ್ತಾರೆ ನಮ್ಮದು ಸಮೋಸ, ನಮ್ಮದು ಕಚೋರಿ, ನಮ್ಮದು ಜಿಲೇಬಿ ಅಂತ ಹೆಂಗೆ ಹೇಳ್ತಾರೋ, ನಮ್ಮದು ಕರ್ನಾಟಕದ ಸ್ನ್ಯಾಕ್ಸ್ ಏನಂತ ಮದ್ದೂರು ವಡೆ ಅಂತ ನಾವು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟು ಜನಗಳಿಗೆ ತಲುಪೋ ರೀತಿ ಮಾಡಬೇಕು. ಈಗ ರೆಗ್ಯುಲರ್ ಆಗಿ ನಾರ್ಮಲ್ ಮದ್ದೂರು ವಡೆ ಅಂದರೆ ಅದು 15 ರೂಪಾಯಿ ಇದೆಯಲ್ಲ, ಅದು ಯಾವಾಗಲೂ ಸಿಗುತ್ತೆ. ಗೋಡಂಬಿ, ಬಾದಾಮಿ, ಗಸಗಸೆ ಅದು ವೆರಿ ಡಿಮ್ಯಾಂಡ್. ಅದು ಅಂದರೆ ಅದು ಲಿಮಿಟೆಡಾಗಿ ಮಾಡ್ತೀವಿ, ಒಂದು 250-300 ಪೀಸ್ ಮಾಡ್ತೀವಿ. ಅದು ಮಧ್ಯಾಹ್ನ 12ರಿಂದ ಸಂಜೆ 6 ಗಂಟೆ ಒಳಗೆ ಖಾಲಿ ಆಗುತ್ತೆ. ನೀವೇನಾದರೂ ಲೇಟಾಗಿ ಬರ್ತೀನಿ ಅಂದರೆ ಮುಂಚಿತವಾಗಿ ಫೋನ್ ಮಾಡಿದ್ರೆ ಅದನ್ನ ಸಪ್ರೇಟಾಗಿ ಎತ್ತು ಮಾಡಿರ್ತೀವಿ. ಇಲ್ಲ ಪ್ರೀ ಆರ್ಡರ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನಾವು ಮಾಡಿಕೊಡ್ತೀವಿ. ಅಂದರೆ ಡೇ ಬಿಫೋರ್ ಆರ್ಡರ್ ಮಾಡಬೇಕು. ನೀವು ಕೂಡ ಕೆಂಗೇರಿ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಮದ್ದೂರು ವಡೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.